ಹಾಸನ ಜಿಲ್ಲೆಯಲ್ಲಿ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರೈತರು ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಾಧ್ಯವಾಗದ ಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಹೇಮಾವತಿ ಜಲಾಶಯದಿಂದ ಪಕ್ಕದ ತಮಿಳುನಾಡಿಗೆ ನೀರು ಹರಿಸಲಾಗುತ್ತಿದೆ. ಆದರೆ ಹಾಸನ, ಮಂಡ್ಯ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ಕೃಷಿಗಾಗಿ ನೀರು ನೀಡದೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರದಂದು ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಮರ್ಪಕವಾಗಿ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭತ್ತ, ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯದಂತೆ ಸರ್ಕಾರದಿಂದ ಸೂಚನೆ ನೀಡಲಾಗಿದೆ. ಹೀಗಿದ್ದರೂ ರೈತರ ಸಂಕಷ್ಟವನ್ನು ಪರಿಗಣಿಸದೆ ಹೇಮಾವತಿ ಜಲಾಶಯದ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದರು. ತಮಿಳುನಾಡಿನಲ್ಲಿ ಈಗಾಗಲೇ 2 ಬೆಳೆಗಳನ್ನು ಬೆಳೆಯಲಾಗಿದೆ. ಅಲ್ಲಿನ ಕೃಷಿ ಚಟುವಟಿಕೆಗಳಿಗೆ ನೀರಿನ ಬಳಕೆ ಆಗಿದೆ. ಆದರೆ ಹೇಮಾವತಿ ಜಲಾಶಯವನ್ನು ಅವಲಂಬಿಸಿರುವ ಹಾಸನ ಜಿಲ್ಲೆಯ ರೈತರಿಗೆ ತಮ್ಮ ಜಮೀನುಗಳಲ್ಲಿ ಬೆಳೆ ಬೆಳೆಯಲು ಅಗತ್ಯವಾದ ನೀರು ದೊರೆಯುತ್ತಿಲ್ಲ. ಇದು ರೈತರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಬೀರುವಂತಾಗಿದೆ ಎಂದು ಹೇಳಿದರು. ಹೇಮಾವತಿ ಜಲಾಶಯದ ನೀರು ಹಾಸನ ಮಾತ್ರವಲ್ಲದೆ ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳ ರೈತರ ಕೃಷಿ ಹಾಗೂ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕೂ ಪ್ರಮುಖವಾಗಿದೆ. ರೈತರ ಹಿತದೃಷ್ಟಿಯಿಂದ ಜಲಾಶಯದ ನೀರಿನ ಲಭ್ಯತೆ ಹಾಗೂ ಭವಿಷ್ಯದ ಅಗತ್ಯವನ್ನು ಪರಿಗಣಿಸಿ ವೈಜ್ಞಾನಿಕವಾಗಿ ನೀರು ನಿರ್ವಹಣೆ ಮಾಡಬೇಕು. ಸ್ಥಳೀಯ ರೈತರ ಅಗತ್ಯವನ್ನು ಕಡೆಗಣಿಸಿ ಹೊರ ರಾಜ್ಯಕ್ಕೆ ನೀರು ಹರಿಸುವ ನಿರ್ಧಾರವನ್ನು ಸರ್ಕಾರ ಮರುಪರಿಶೀಲಿಸಬೇಕು ಎಂದು ಒತ್ತಾಯಿಸಿದರು. ಹೇಮಾವತಿ ಜಲಾಶಯದಿಂದ ರೈತರಿಗೆ ನೀರು ಬಿಡುಗಡೆ ಮಾಡುವಂತೆ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಗೊರೂರು ಅಣೆಕಟ್ಟೆಯ ಮುಖ್ಯ ಇಂಜಿನಿಯರ್ ಅವರಿಗೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ. ಜಿಲ್ಲೆಯ ರೈತರ ಪರಿಸ್ಥಿತಿಯನ್ನು ಮನವರಿಕೆ ಮಾಡಿಕೊಟ್ಟು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ನೀರನ್ನು ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು. ಪ್ರಸ್ತುತ ಹೇಮಾವತಿ ಜಲಾಶಯ ಭರ್ತಿಯಾಗಲು ಇನ್ನೂ ಕೇವಲ 7 ಅಡಿ ನೀರು ಬರಬೇಕಿದೆ. ಇಂತಹ ಸಂದರ್ಭದಲ್ಲಿ ಜಲಾಶಯದ ನೀರಿನ ಲಭ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲೆಯ ರೈತರಿಗೆ ಅನುಕೂಲವಾಗುವಂತೆ ನೀರು ಬಿಡುಗಡೆ ಮಾಡಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ನಮ್ಮ ಜಿಲ್ಲೆಯ ರೈತರ ಬಗ್ಗೆ, ನೀರಾವರಿ ವಿಚಾರದ ಬಗ್ಗೆ ಈ ದಿವಸ ಮಾತಾಡಲಿದ್ದೇನೆ. ನಾವು ಗೊರೂರು ಅಣೆಕಟ್ಟಿನಿಂದ ಇದುವರೆಗೂ ಸಹ ನೀರು ಬಿಟ್ಟಿರಲಿಲ್ಲ. ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂಥ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಳೆಗಳು ಕೂಡ ರೋಗ ಬಾಧೆಯಿಂದ ಹಾಳಾಗಿದ್ದಾವೆ. ಜೊತೆಗೆ ನಾಲೆಯಿಂದ ನೀರು ಬಿಡದೇನೆ ಯಾರೂ ಸಹ ಗದ್ದೆಗಳಲ್ಲಿ ಪೈರುಗಳನ್ನ ಮಾಡ್ತಾ ಇಲ್ಲ. ಆದರೆ ನಮ್ಮ ಮುಖ್ಯಮಂತ್ರಿಗಳು ರೈತರಿಗೆ ಮನವಿಯನ್ನು ಮಾಡ್ತಾರೆ, ನೀವು ಯಾರು ಬೆಳೆಯನ್ನು ಬೆಳಿಬೇಡಿ, ಗದ್ದೆಗಳಲ್ಲಿ ನೀರಾವರಿ ನಂಬ್ಕೊಂಡು ನೀವು ಯಾರೂ ಬೆಳೆ ಬೆಳಿಬೇಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ನಮಗೇನಿದ್ರು ಕುಡಿಯೋ ನೀರಿಗೆ ಮಾತ್ರ ಅಂತ. ಆದರೆ ಡ್ಯಾಮು ತುಂಬಿಲ್ಲ, ಇದುವರೆಗೂ KRS ತುಂಬಿಲ್ಲ, ಹೇಮಾವತಿ ಡ್ಯಾಮು ತುಂಬಿಲ್ಲ. ಮಳೆಗಾಲ ಅಂತೂ ಭಾಳ ಕಡಿಮೆ ಆಗಿದೆ. ಈಗ ಬತ್ತ ನೀರು ಒಳ ಹರಿವು ಇದು ಕೂಡ ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬರೀ ನೀವು ಬೆಳೆ ಬೆಳಿಬೇಡಿ, ಬರೀ ನೀವು ಕುಡಿಯೋ ನೀರು ಇಟ್ಕೊಳ್ಳಿ ಅಂದರೆ ರೈತರು ಜೀವನ ಮಾಡೋದಂಗೆ, ಅನ್ನ ಬೆಳೆಯೋದಂಗೆ, ಊಟ ಮಾಡೋದಂಗೆ ಅನ್ನೋದೇ ಅರ್ಥ ಆಯ್ತಾ ಇಲ್ಲ. ನಾವು ಇದ್ರ ಬಗ್ಗೆ ಒಂದು ವಾರದ ಹಿಂದೆ ಡ್ಯಾಮ್ನ ಮುಖ್ಯ ಇಂಜಿನಿಯರನ್ನ ಕಚೇರಿ ಮುಂದೆ ಧರಣಿಯನ್ನು ಮಾಡಿ, ಪ್ರತಿಭಟನೆಯನ್ನು ಮಾಡಿ, ನೀವು ನಾಲೆಗಳಿಗೆ ನೀರು ಹರಿಸಲೇಬೇಕು, ರೈತರು ಬೆಳೆ ಬೆಳೆಯೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಹೋರಾಟವನ್ನು ಮಾಡಿದ್ವಿ. ಈಗ ನಿನ್ನೆಯಿಂದ ಹೋರಾಟದ ಫಲವಾಗಿ ಎಡದಂಡೆ ಬಲದಂಡೆಗೆ ಅದು ಕೆರೆ ನೀರು ತುಂಬಿಸೋಕ್ಕೋಸ್ಕರ ನೀರು ಬಿಟ್ಟಿದ್ದಾರೆ. ಬೆಳೆ ಬೆಳಿಬೇಡಿ, ಕುಡಿಯೋ ನೀರಿಗೆ ಮಾತ್ರ, ದನಕರುಗಳು ಕುಡಿಯೋಕ್ಕೆ, ರೈತರು ಕುಡಿಯೋಕ್ಕೆ ನೀರು ಮಾತ್ರ ಬಿಟ್ಟಿದ್ದೀವಿ, ಯಾವುದೇ ಬೆಳೆ ಕೊಡುದು ಅಂತ ಇವತ್ತು ಒಂದು ಕಂಡೀಷನ್ ಹಾಕವ್ರೆ. ಆದರೆ ನಮ್ಮ ರೈತರು ಏನು ಮಾಡಬೇಕು? ಕಾವೇರಿಗೆ ಮಾತ್ರ, ಈಗ ತಮಿಳುನಾಡಿಗೆ ಮಾತ್ರ ಸದಾ ನೀರು ಹರಿಸ್ತಾನೆ ಅವ್ರೆ. ಇವರು ತಮಿಳುನಾಡಿನ ರೈತರ ಬಗ್ಗೆ ಕಾಳಜಿ ಇದೆಯೇ ಹೊರತು ನಮ್ಮ ಸರ್ಕಾರಕ್ಕೆ ನಮ್ಮ ರಾಜ್ಯದ ಜನಗಳ ಬಗ್ಗೆ, ನಮ್ಮ ಜಿಲ್ಲೆಯ ಜನಗಳ ಬಗ್ಗೆ ಯಾವುದೇ ಕನಿಕರ ಇಲ್ಲ. ಅಲ್ಲಿ 2 ಬೆಳೆ ಬೆಳೀತಾವ್ರೆ. ಆಗಲೇ ಒಂದು ಬೆಳೆ ಬೆಳೆದು 2ನೇ ಬೆಳೆ ಬೆಳೀತಾವ್ರೆ ತಮಿಳುನಾಡಿನಲ್ಲಿ. ನಮಗೆ ಒಂದು ಬೆಳೆನೇ ಬೆಳಿಬೇಡಿ ಅಂತ ಹೇಳ್ತಾರೆ ಇವರು.
ಇದು ಯಾವ ರೀತಿ ತಾರತಮ್ಯ ಇದೆ ಅನ್ನೋದನ್ನ ನಮ್ಮ ಪ್ರಶ್ನೆ. ಅದರಿಂದ ಈ ಜೊತೆಗೆ ಈ ಒಂದು ನೀರಾವರಿ ಬೆಳೆ ಇಲ್ಲದ ಒಂದು ಕಡೆ ಆದರೆ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಇಲ್ಲ, ಹೊಲಗಳಲ್ಲೂ ಪೈರಿಲ್ಲ, ಹೊಲದಲ್ಲೂ ಪೈರಿಲ್ಲ, ಗದ್ದೆಲ್ಲೂ ಪೈರಿಲ್ಲ ಅಂದರೆ ರೈತ ಹೆಂಗೆ ಜೀವನ ಮಾಡಬೇಕು ಅನ್ನೋದು ಈಗಿನ ಪರಿಸ್ಥಿತಿ. ಆದ್ದರಿಂದ ನಮ್ಮ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಕೆರೆಕಟ್ಟೆ ಇದಕ್ಕೆ ಪೈರು ಬೆಳೆಯೋಕ್ಕೆ ನೀರಿಲ್ಲದೆ ಇರೋದ್ರಿಂದ ನಮ್ಮ ಹಾಸನ ಜಿಲ್ಲೆನ ಬರ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆಯನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಜೊತೆಗೆ ಕೆರೆಕಟ್ಟೆಗಳಿಗೆ ನೀರು ತುಂಬಿಸೋದಲ್ಲದೆ ರೈತರು ಬೆಳೆಗೂ ಕೂಡ ಸಹ ನೀರನ್ನು ಕೊಡಬೇಕು. ಈ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಹೊಸದಾಗಿ ನಮ್ಮ ಜಿಲ್ಲೆಗೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಶಿವಲಿಂಗೇಗೌಡರು ನೇಮಕವಾಗಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಜಿಲ್ಲೆಯ